ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡಬೇಕು, ಏನೇನು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ, ಯಾವ ತಪ್ಪುಗಳನ್ನು ಸರಿಪಡಿಸ್ಕೊಳ್ಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಬೇಡ್ರಿ. ಅರ್ಧಂಬರ್ಧ ವಿಡಿಯೋ ನೋಡೋದು, ಕಮೆಂಟ್ ಮಾಡೋದು ಈ ರೀತಿ ಮಾಡಬೇಡ್ರಿ. ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿರಿ. ಆಮೇಲೇನೂ ನಿಮಗೆ ಡೌಟ್ ಬಂತಂದರೆ ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಕಂಪಲ್ಸರಿಯಾಗಿ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯವರಿಗೆ ಶೇರ್ ಮಾಡಿರಿ. ಇವಾಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ತಯಾರಿ ಹೇಗಿರಬೇಕು, ಸೂಕ್ತ ಕ್ರಮಗಳು. ಫಸ್ಟು ನಾವು ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿಗೆ ಜಾಬಿಗೆ ಹೋಗ್ಬೇಕಂದ್ರೆ ಏನೇನು ಅಂಶಗಳನ್ನು ನಾವು ಒಳಗೊಂಡಿರಬೇಕು ಅದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಫಸ್ಟ್ ಒಂದು ಕಾನ್ಫಿಡೆನ್ಸ್ ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ನೀವೇನಾದರೂ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೀರಂದರೆ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಇಲ್ಲಾಂದರೆ ಯಾವ ಕೆಲಸನೂ ಕೂಡ ನೀವು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಇದು ಹಂಗಾಗಿ ನಿಮಗೆ ಫಸ್ಟು ಕಾನ್ಫಿಡೆನ್ಸ್ ಇರಬೇಕು. ಸೆಕೆಂಡ್ ಒನ್ನು ಲಿಸ್ನಿಂಗ್ ಕೆಪಾಸಿಟಿ ಇರಬೇಕು. ಅವರು ಡಿಕ್ಟೇಷನ್ ಕೊಡೋ ಟೈಮಲ್ಲಿ ನಿಮ್ಮ ಮೈಂಡಲ್ಲಿ ಪ್ರೆಷರ್ ಇರಬಾರ್ದು. ಮನೆ ಕಡೆ ಯೋಚನೆ ಮಾಡೋದು, ಬೇರೆ ಕಡೆ ಯೋಚನೆ ಮಾಡೋದು, ಪ್ರೆಸೆಂಟು ನಾನು ಏನಾರು ತಪ್ಪು ಮಾಡಿಬಿಡ್ತೀನೇನೋ ಅನ್ನೋ ಕಾನ್ಸೆಪ್ಟಲ್ಲಿ ನೀವು ಯೋಚನೆ ಮಾಡೋದು. ತಲೆಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ನೀವು ಏನಕ್ಕೆ ಬಂದಿದ್ದೀರಿ? ಎಕ್ಸಾಮಿಗೆ ಬಂದಿದ್ದೀರಿ. ಎಕ್ಸಾಮ್ ಪರ್ಪಸ್ ಓನ್ಲಿ ಥಿಂಕ್ ಮಾಡ್ಬೇಕು. ನೀವು ಏನೇ ಫ್ಯಾಮ್ಲಿ ಸಮಸ್ಯೆಗಳು ಇರ್ಬೋದು, ಅದನ್ನು ಬದಿಗಿಟ್ಟು ನೀವು ಫೋಕಸ್ ಡಿಕ್ಟೇಷನ್ ಮೇಲೆ ಇರಬೇಕು. ಡಿಕ್ಟೇಷನ್ ಅಂತ ತೊಗೊಳ್ತೀನಿ, ಕ್ಲಿಯರಾಗಿ ಕೇಳಿಸ್ಕೊಳ್ತೀನಿ ಅನ್ನೋ ಕಾನ್ಫಿಡೆಂಟು ನಿಮ್ಮ ಹತ್ರ ಇರಬೇಕಾಗುತ್ತೆ. ಲಿಸ್ನಿಂಗ್ ಕೆಪಾಸಿಟಿನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ರಿ. ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳು ಕೇಳಿಸ್ಕೊಳ್ಳೋದೇ ಇಲ್ಲ. ಅರ್ಧಂಬರ್ಧ ಕೇಳಿಸ್ಕೊತೀರಿ, ಬರ್ಕೋತೀರಿ, ಡಿಕ್ಟೇಷನ್ ತೊಗೊಳ್ತೀರಿ. ಈ ತಪ್ಪನ್ನು ಮಾಡಬೇಡ್ರಿ. ಫಸ್ಟು ಕೇಳಿಸ್ಕೊಡ್ರಿ, ಅವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಂಡು ನೀವು ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿರಿ. ಅದಾದ ನಂತರ ಥರ್ಡ್ ಒನ್ನು ಅಬ್ಸರ್ವಿಂಗ್. ಅವರು ಯಾವ ಟಾಪಿಕ್ ಮೇಲೆ ನಮಗೆ ಡಿಕ್ಟೇಷನನ್ನು ಕೊಡ್ತಾ ಇದ್ದಾರೆ ಅಂತಂದೇಳಿ ಅಬ್ಸರ್ವ್ ಮಾಡಿರಿ. ಈಗ ಲ್ಯಾಂಡ್ ಮ್ಯಾಟರ್ಸ್ ಕೊಡ್ತಾ ಇರ್ತಾರೆ, ಅದ್ರ ಬಗ್ಗೆ ಅಬ್ಸರ್ವ್ ಮಾಡಿರಿ. ಈ ಥರ ನೀವು ಥಿಂಕ್ ಮಾಡಬೇಕು. ಅಬ್ಸರ್ವಿಂಗ್ ಕೆಪಾಸಿಟಿನೂ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಏನೇನು ಅಬ್ಸರ್ವ್ ಮಾಡ್ತೀರಿ, ಅವರು ಯಾವ ಡಿಕ್ಟೇಷನನ್ನು ಕೊಡ್ತಾ ಇದ್ದಾರೆ, ಫಸ್ಟ್ ಟ್ರಯಲ್ ಕೊಡ್ತಾರೆ. 1-2 ಮಿನಿಟ್ಸ್ ಟ್ರಯಲ್ ಕೊಡ್ತಾರೆ. ಆ ಟೈಮಲ್ಲಿ ಯಾವ ಟಾಪಿಕ್ ಮೇಲೆ ಅವರು ಕೊಡ್ತಾ ಇದ್ದಾರೆ ನೋಡ್ಕೊಳ್ರಿ. ಅದನ್ನು ನೋಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಡಿಕ್ಟೇಷನನ್ನು ತಗೊಳ್ಬೇಕಾಗುತ್ತೆ. ಫೋರ್ತ್ ಒನ್ ಡಿಫಿಕಲ್ಟ್ ವರ್ಡ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ನಾನು ವಿಡಿಯೋ ಮಾಡ್ತಾ ಇರ್ತೀನಿ, 120 ವರ್ಡ್ಸ್ ಪರ್ ಮಿನಿಟಲ್ಲಿ ನಿಮಗೆ ಡಿಕ್ಟೇಷನ್ ಕೊಡ್ತಾ ಇರ್ತೀನಿ. ಆ ಒಂದು ಡಿಕ್ಟೇಷನ್ ಟೈಮಲ್ಲಿ ಕೆಲವೊಂದಷ್ಟು ವರ್ಡ್ಗಳು ನಿಮಗೆ ಗೊತ್ತಿರಲ್ಲ. ಅಂತಹ ಪದಗಳನ್ನು ಪಟ್ಟಿ ಮಾಡ್ಕೊಳ್ರಿ. ಪಟ್ಟಿ ಮಾಡಿಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಆ ಟೈಮಲ್ಲಿ ಈಸಿ ಆಗ್ತಾ ಹೋಗುತ್ತೆ. ಸಡನ್ನಾಗಿ ನೀವು ಅದೇ ಟೈಮಲ್ಲಿ ನಾನು ಬರ್ಕೊಳ್ತೀನಿ ಅನ್ನೋ ಕಾನ್ಫಿಡೆಂಟು ಇರಬಾರ್ದು. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ವರ್ಡ್ ಕೇಳಿರ್ತೀರಿ. ಅದಕ್ಕೋಸ್ಕರನೇ ನೀವು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಡಿಫಿಕಲ್ಟ್ ವರ್ಡ್ಗಳನ್ನು ಒಂದು ಕಡೆ ಲೀಸ್ಟ್ ಮಾಡ್ಕೊಳ್ರಿ. ಅದಕ್ಕೆ ನಿಮ್ಮದೇ ಆದಂತಹ ಓನ್ ಔಟ್ಲೈನ್ಸನ್ನು ಕ್ರಿಯೇಟ್ ಮಾಡ್ಕೊಳ್ರಿ. ಸ್ಟೆನೋಗ್ರಫಿ ಅನ್ನೋದ್ರ ಅರ್ಥ ಕ್ರಿಯೇಟಿವಿಟಿ. ನಿಮ್ಮಲ್ಲಿರೋ ಕ್ರಿಯೇಟಿವಿಟಿನ ನೀವು ಕ್ರಿಯೇಟ್ ಮಾಡ್ಕೊಳ್ರಿ. ಈಗ ಡಿಫಿಕಲ್ಟ್ ಇರುತ್ತಪ್ಪ ವರ್ಡು, ಆ ಒಂದು ವರ್ಡನ್ನು ನಿಮ್ಮದೇ ಆದ ಶೈಲಿಯಲ್ಲಿ ನೀವು ಬರ್ಕೊಂಡು ಅದು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡಿರಿ ಡೈಲಿ. ಆವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಫಿಫ್ತ್ ಒನ್ನು ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಳ್ರಿ. ಈಗ ಕೆಲವೊಂದು ಡಿಫಿಕಲ್ಟ್ ವರ್ಡ್ಸ್ಗಳಿರ್ತಾವ, ಆ ಒಂದು ಪದಗಳ ಅರಿವು ನಿಮಗೆ ಇರೋದಿಲ್ಲ. ಅಂತಹ ಪದಗಳನ್ನು ಡೈಲಿ 10 ಪದಗಳ ಪ್ರಾಕ್ಟೀಸ್ ಮಾಡಿರಿ. 10 ಪದಗಳ ಅರ್ಥವನ್ನು ತಿಳ್ಕೊಳ್ತಾ ಹೋಗ್ರಿ. ಅದು ನಿಮಗೆ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಆ ಟಾಪಿಕ್ಕು ಕೆಲವೊಂದು ಸಲ ನಿಮಗೆ ಅರ್ಥ ಆಗದೇ ಇರ್ಬೋದು, ಬಟ್ ನಿಮಗೆ ವರ್ಡ್ಗಳು ಗೊತ್ತಿತ್ತಂದರೆ ನೀವು ಅದನ್ನು ಮ್ಯಾನೇಜ್ ಮಾಡ್ಬೋದು. ಅದಕ್ಕೋಸ್ಕರನೇ ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೊಳ್ರಿ. ನಿಮ್ಮ ಇಂಗ್ಲೀಷು ಸ್ವಲ್ಪ ಇಂಪ್ರೂವ್ ಆಗಬೇಕು. ಯಾಕಂದರೆ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿಯಾಗಿ ನೀವು ಸೆಲೆಕ್ಟ್ ಆದರೆ ಜಡ್ಜಸ್ ಹತ್ರ ಕೆಲಸ ಮಾಡ್ತೀರಿ. ನಾರ್ಮಲ್ಲಾಗಿ ಸಾಮಾನ್ಯ ಜನರ ಹತ್ರ ನೀವು ಕೆಲಸ ಮಾಡೋದಿಲ್ಲ. ಅದರ ಬದಲಾಗಿ ಒಬ್ಬ ನ್ಯಾಯಾಧೀಶರ ಹತ್ರ ನೀವು ಏನು ಮಾಡ್ತೀರಿ, ಕೆಲಸ ಮಾಡ್ತೀರಿ. ಅಲ್ಲಿ ಲಾರ್ಡ್ಶಿಪ್ಗಳಿರ್ತಾರೆ, ಅವ್ರು ಯಾವ ರೀತಿಯಾಗಿ ಮಾತಾಡ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಅದಕ್ಕೋಸ್ಕರನೇ ನಿಮಗೆ ವೊಕ್ಯಾಬ್ಯುಲರಿ ಇಂಪ್ರೂವ್ ಮಾಡ್ಕೊಳ್ರಿ. ಅದು ನಿಮಗೆ ಮ್ಯಾಂಡೇಟ್ರಿ ಆಗಿರುತ್ತಾ.
ಅದಾದ ನಂತರ ಟ್ರಾನ್ಸ್ಲೇಷನ್ ಮಾಡೋದು ಬಹಳ ಇಂಪಾರ್ಟೆಂಟು. ಎಲ್ಲ ಅಭ್ಯರ್ಥಿಗಳು 120 ಅಲ್ಲ 150ವರೆಗೂ ಕೂಡ ಡಿಕ್ಟೇಷನ್ ತಗೊಳ್ತಾರೆ, ಆದರೆ ಟ್ರಾನ್ಸ್ಲೇಟ್ ಮಾಡೋದಿಲ್ಲ. ಇನ್ನು ಕೆಲವೊಂದಷ್ಟು ಅಭ್ಯರ್ಥಿಗಳು ಅವರಿಗೆ 85 ವರ್ಡ್ಸ್ ಪರ್ ಮಿನಿಟ್ ಒಳಗಳು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಈ ರೀತಿ ಮಾಡೋಕ್ಕೆ ಹೋಗ್ಬೇಡ್ರಿ. 120 ವರ್ಡ್ಸ್ ಪರ್ ಮಿನಿಟಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಆ ಟೈಮಲ್ಲಿ ಈಸಿ ಆಗ್ತಾ ಹೋಗುತ್ತೆ. ಬಟ್ ಈಗ 150ವರೆಗೂ ನೀವು ಡಿಕ್ಟೇಷನ್ ತೊಗೊಳ್ತೀರಿ, ಆದರೆ ನಿಮ್ಮ ಕೆಪಾಸಿಟಿ ಏನಿದೆ 120 ಒಳಗಡೆನೇ ಇರುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ರಿ. 120 ಇಂತ ಎಬೋವ್ ಇದ್ದರೆ ಬೆಟರ್ ನಿಮ್ಮದು. ಅದಕ್ಕೆ ಹೇಳ್ತಾ ಇರೋದು, ಫಸ್ಟು ನೀವು 80 ವರ್ಡ್ಸಿಂದನೇ ಸ್ಟಾರ್ಟ್ ಮಾಡಿರಿ. ಎಕ್ಸಾಮ್ ಒಂದು 2-3 ತಿಂಗಳು ಇರುತ್ತೆ. ಅಷ್ಟರಿಂದ ನೀವು ಫಸ್ಟ್ 80 ವರ್ಡ್ಸ್ ಪರ್ ಮಿನಿಟಿಂದ ಸ್ಟಾರ್ಟ್ ಮಾಡಿರಿ ಜರ್ನಿ. ಆಮೇಲೆ 120 ವರ್ಡ್ಸ್ ಪರ್ ಮಿನಿಟ್ಗೆ ಎಂಡ್ ಮಾಡಿರಿ. ಇದನ್ನು ನೆನ್ಪಿಟ್ಕೊಂಡು ಡೈಲಿ ಒಂದೊಂದು ವರ್ಡ್ಸ್ ಪರ್ ಮಿನಿಟಲ್ಲಿ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ರಿ. ಇದು ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಡಿಕ್ಟೇಷನ್ ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಟೈಪ್ ಮಾಡಿ ಅಲ್ಲಿ ನೀವು ಕೊಡ್ತೀರಲ್ವಾ, ಅದು ಇಂಪಾರ್ಟೆಂಟು. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ಟ್ರಾನ್ಸ್ಲೇಷನ್ನು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ವೆರಿಫೈ ಮಾಡೋದು. ನೀವು ಪ್ರಾಕ್ಟೀಸ್ ಟೈಮಲ್ಲಿ ವೆರಿಫೈ ಮಾಡಬೇಕು. ಈಗ ನಾನು ಒಂದು ವಿಡಿಯೋವನ್ನು ಮಾಡಿಬಿಟ್ಟಿದ್ದೀನಂದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ, ತೊಗೊಂಡು ವೆರಿಫೈ ಮಾಡಿರಿ. ಎಲ್ಲಾದರೂ ಒಂದು ಪದ ಮಿಸ್ ಆಗಿದೆಯಾ ಅಂತಂದೇಳಿ ಚೆಕ್ ಮಾಡ್ಕೊಳ್ರಿ. ಆಗ ಆ ಒಂದು ಪದವನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಇಲ್ಲಿ ಕೆಲವೊಂದಷ್ಟು ಡಿಫಿಕಲ್ಟ್ ವರ್ಡ್ಗಳು ನಿಮಗೆ ಗೊತ್ತಾಗ್ತಾವ. ಆ ಒಂದು ಪದಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ, ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಇದು ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿಗೆ ನೀವು ನಡೆಸಬೇಕಾದಂತಹ ತಯಾರಿ. ಫಸ್ಟು ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಇದ್ರೇ ನೀವು ಚೆನ್ನಾಗಿ ಡಿಕ್ಟೇಷನ್ ತೊಗೊಳಕ್ಕಾಗೋದು. ಆಮೇಲೆ ಲಿಸ್ನಿಂಗ್ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡ್ಕೊಳ್ರಿ. ಅಬ್ಸರ್ವ್ ಮಾಡಿರಿ ಅವ್ರು ಏನೇನು ಡಿಕ್ಟೇಷನ್ ಕೊಡ್ತಾ ಇದ್ದಾರೆ ಅಂತಂದೇಳಿ. ಡಿಫಿಕಲ್ಟ್ ವರ್ಡ್ಸ್ಗಳನ್ನ ಪದೇ ಪ್ರಾಕ್ಟೀಸ್ ಮಾಡಿರಿ. ವೊಕ್ಯಾಬ್ಲರಿಯನ್ನು ಇಂಪ್ರೂವ್ ಮಾಡ್ಕೊಳ್ರಿ. ಯಾಕಂದರೆ ಜಡ್ಜಸ್ ಹತ್ರ ನೀವು ಕೆಲಸ ಮಾಡೋದ್ರಿಂದ ಅಲ್ಲಿ ನಿಮಗೆ ಸ್ವಲ್ಪ ಸೂಕ್ತ ಆಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಕಲಿಯೋದು. ನೀವು ಎಷ್ಟು ಕಲ್ತಿದ್ರೆ ಅನ್ನೋದ್ರ ಮೇಲೆ ಅವ್ರ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ಬೋದು, ಇಲ್ಲಾಂದರೆ ಬಯಸ್ಕೊಳ್ಬೋದು. ಅದನ್ನು ನೆನ್ಪಿಟ್ಕೊಂಡು ಈ ವೊಕ್ಯಾಬ್ಲರಿಯನ್ನು ಇಂಪ್ರೂವ್ ಮಾಡ್ಕೊಳ್ರಿ. ಹಾಗೆ ಟ್ರಾನ್ಸ್ಲೇಷನ್ ಕೂಡ ಬಹಳ ಇಂಪಾರ್ಟೆಂಟ್. ಡಿಕ್ಟೇಷನ್ ಹೇಗೆ ತೊಗೊಳ್ತೀರಿ ಅಷ್ಟೇ ಪರ್ಫೆಕ್ಟಾಗಿ ನೀವು ಟ್ರಾನ್ಸ್ಲೇಟ್ ಮಾಡಿರಿ. ನೀವು 120ವರೆಗೂ ತೊಗೊಳ್ತೀರಿ, ಬಟ್ ನೀವು 90-95ವರೆಗೂ ಮಾತ್ರ ನೀವು ಟ್ರಾನ್ಸ್ಲೇಟ್ ಮಾಡೋಕ್ಕಾಗ್ತಾ ಇರುತ್ತೆ. ಅವಾಗ ಏನು ಮಾಡಿರಿ, 80 ವರ್ಡ್ಸಿಂದ ಸ್ಟಾರ್ಟ್ ಮಾಡಿರಿ. 120 ವರ್ಡ್ಸ್ ಪರ್ ಮಿನಿಟ್ವರೆಗೂ ನೀವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ರಿ. ಹಾಗೆ ವೆರಿಫೈ ಮಾಡೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಡೈಲಿ ಕನ್ಸಿಸ್ಟೆನ್ಸಿಯಾಗಿ ಡಿಕ್ಟೇಷನ್ ತೊಗೊಳ್ರಿ, ವೆರಿಫೈ ಮಾಡ್ತಾ ಬನ್ನಿ. ಡಿಕ್ಟೇಷನ್ ತೊಗೊಳ್ರಿ, ವೆರಿಫೈ ಮಾಡ್ತಾ ಬನ್ನಿ. ಇದಿಷ್ಟು ಬಹಳ ಇಂಪಾರ್ಟೆಂಟು. ಅದಾದ ನಂತರ ಇಂಟರ್ವ್ಯೂ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಈಗಲೇ ಇಂಟರ್ವ್ಯೂ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳನ್ನು ನಾನು ಮಾಡ್ತಾ ಹೋಗ್ತೀನಿ. ಅದಕ್ಕೋಸ್ಕರ ಆದಷ್ಟು ನೀವು ಏನು ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಡೈಲಿ ಒಂದು 3 ಅವರ್ಸನ್ನು ಎತ್ತಿಟ್ಬಿಡ್ರಿ. ಸ್ಟೆನೋಗ್ರಫಿಗೆ ಅಂತಲೇ 3 ಅವರ್ಸನ್ನು ಎತ್ತಿಟ್ಬಿಡ್ರಿ. ಬಟ್ ನಿಮ್ಗೆ ಇಲ್ಲಿ ಅಡ್ವಾಂಟೇಜ್ ಏನಂತಂದ್ರೆ, ಈ ಒಂದು ಹೈಕೋರ್ಟಲ್ಲಿ ಇಂಗ್ಲೀಷ್ ಸಬ್ಜೆಕ್ಟಿಗೆ ಮಾತ್ರ ಅವ್ರು ಕೇಳ್ತಾ ಇರೋದು. ಈಗ ಡಿಸ್ಟಿಕ್ ಕೋರ್ಟ್ಗಾದರೆ 2 ಸಬ್ಜೆಕ್ಟ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇಲ್ಲಿ ಕೇವಲ ಒಂದೇ ಸಬ್ಜೆಕ್ಟ್ ಪ್ರಾಕ್ಟೀಸ್ ಮಾಡಿದರೆ ಸಾಕು. ನೀವು ಆರಾಮಾಗಿ 80,000-85,000 ರೂಪಾಯಿ ಸ್ಯಾಲ್ರಿ ತೊಗೊಳ್ಬೋದು. ಈಗ ನೆಕ್ಸ್ಟ್ ಇಯರು 8th ಪೇ ಆಗುತ್ತೆ, ತಕ್ಷಣ ನಿಮ್ಮದು 1 lakh ಎಬೋವ್ ಆಗುತ್ತೆ ಸ್ಯಾಲ್ರಿ. ಅದನ್ನು ಗಮನದಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಅದನ್ನು ನೆನ್ಪಿಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಆಗ ನೀವು ಸಕ್ಸಸ್ಸನ್ನು ಕಾಣ್ತೀರಿ. ಈ ಒಂದು ವಿಡಿಯೋವನ್ನು ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿಗೆ ಯಾರ್ಯಾರು ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅಂಥವ್ರಿಗೆ ಶೇರ್ ಮಾಡಿರಿ. ಆಮೇಲೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡ್ರಿ. ಇನ್ನೂ ಏನಾದರೂ ಡೌಟ್ಸ್ಗಳು ಇತ್ತಪ್ಪ ಅಂತಂದರೆ ಕಮೆಂಟ್ಸ್ ಮಾಡಿರಿ. ಎಲ್ಲರಿಗೂ ಕೂಡ ಗುಡ್ ಲಕ್.